ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ನಾವಿವತ್ತು ಮೈಸೂರಿನಲ್ಲಿ ಇರತಕ್ಕಂಥ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಡೀತಾ ಇರುವಂತಹ ಕಾಳು ಮೇಳಕ್ಕೆ ಬಂದಿದ್ದೇವೆ. ಸಹಜ ಸಮೃದ್ಧ ಎನ್ನುವಂತಹ ಒಂದು NGO ಕಳೆದ 25 ವರ್ಷಗಳಿಂದ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ವೈವಿಧ್ಯಮಯವಾದಂತಹ ಕೃಷಿ ಮೇಳಗಳನ್ನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಸಹಜ ಸಮೃದ್ಧ ಸಂಸ್ಥೆಯ ಸಂಸ್ಥಾಪಕರಾದಂತಹ ಕೃಷ್ಣ ಪ್ರಸಾದ್ ಸರ್ ನಮಗೆ ಅನಿರೀಕ್ಷಿತವಾಗಿ ಸಿಕ್ಕರು. ಹಾಗೂ ಅವರ ಹತ್ರ ನಾವು ತುಂಬ ಖುಷಿಯಿಂದ ಮಾತಾಡಿದ್ವಿ. ಅವರ ಅನುಭವಗಳನ್ನು ತುಂಬ ಸರಳವಾಗಿ ನಮಗೆ ತಿಳಿಸಿದ್ರು. ಹಾಗೂ ಕಾಳು ಮೇಳಕ್ಕೆ ನಾವು ಬಂದಿದ್ದೇವೆ. ಬನ್ನಿ ಕಾಳು ಮೇಳನ ನೋಡೋಣ. ಈ ಕಾಳು ಮೇಳದಲ್ಲಿ ಕಾಳು ಮೇಳ ಮಾತ್ರವಲ್ಲದೆ ಇನ್ನೂ ಹಲವಾರು ರೀತಿಯ ಗೃಹೋಪಯೋಗಿ ವಸ್ತುಗಳು ಆಗಲಿ, ನರ್ಸರಿ ಆಗಲಿ ತುಂಬ ಇದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಬನ್ನಿ ಈಗ ಕೃಷ್ಣ ಪ್ರಸಾದ್ ಸರ್ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಸಹಜ ಸಮೃದ್ಧ ತುಂಬ ಸಮೃದ್ಧಿಯಿಂದ ನಡೀತಾ ಇದೆ. ಹಲವಾರು ಕೃಷಿ ಮೇಳಗಳನ್ನ ಮಾಡ್ತಾ ಇದ್ದೀರಾ. ಯಾವ ರೀತಿಯ ಕೃಷಿ ಮೇಳಗಳನ್ನ ಮಾಡಿದ್ದೀರಾ ಇಲ್ಲಿವರೆಗೂ? ಹಾಗೂ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೃಷಿ ಮೇಳಗಳನ್ನ ಮಾಡ್ತಾ ಇದ್ದೀರಾ? ಜನರಿಗೆ ತುಂಬ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಹಿನ್ನೆಲೆನೇ ಹೇಳಬೇಕು. ಹೌದು. ಒಂದೇನು ಅಂದರೆ, ರೈತರು ಕಷ್ಟ ಬಿದ್ದು ಏನೋ ಒಂದು ಬೆಳೆನ ಬೆಳೀತಾರೆ. ಹೌದು. ಬೆಳೆಯುವಾಗಾದರೂ ಕಷ್ಟ ನಷ್ಟಗಳು, ಆ ಭಯ, ಮಳೆಗಾಲದ ಜೊತೆ ಆಟ ಆಡೋದು, ಆ ಕೀಟಗಳು, ಕಾಡು ಪ್ರಾಣಿಗಳು, ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆ ಬೆಳೆಯೋದು ಹೆಂಗೋ ಬೆಳಿತೀವಿ. ಆದರೆ ಮಾರ್ಕೆಟ್ ಮಾಡುವಾಗ ನಿಜವಾದ ಕಷ್ಟ ಇದಾಗುತ್ತೆ. ಹೌದು. ತಾನು ಬೆಳೆದ ಬೆಳೆನ ಯಾವುದೋ ರಸ್ತೆಯಲ್ಲಿ ಬಿಸಾಕಂತ ಸನ್ನಿವೇಶ ತುಂಬ ನೋವಾಗುತ್ತೆ. ಒಂದು ಅಗ್ಗದ ಬೆಲೆಗೆ ಮಾರಬೇಕು ಅಂದಾಗ ಯಾಕಪ್ಪ ಈ ಕೃಷಿ ಬೇಕು, ಯಾಕಪ್ಪ ಬೆಳೆದೆ ಅನ್ನಿಸ್ತದೆ. ಹೌದು. ಅದ್ರ ಜೊತೆ ಸಹಜ ಈಗೇನು ಅಂದರೆ, ಕಳೆದ 25 ವರ್ಷಗಳಿಂದ ಕಣ್ಮರಿ ಆಗ್ತಿರೋಂಥ ದೇಸಿ ತಳಿಗಳನ್ನು ವಾಪಸ್ ತರೋಂಥ ಪ್ರಯತ್ನ ಮಾಡ್ತಾ ಇದ್ವಿ. ಕೆಂಪಕ್ಕಿಗಳಿರ್ಬೋದು, ಸಿರಿಧಾನ್ಯಗಳು, ಗೆಡ್ಡೆಗೆಣಸುಗಳು, ಹಲಸು, ಬಾಳೆ, ಈ ಥರದ ಕಣ್ಮರಿ ಆಗ್ತಿರೋಂಥ ಬೆಳೆಗಳನ್ನು ಮುಂಚೂಣಿಗೆ ತರಬೇಕು ಅನ್ನೋ ಒಂದು ಪ್ರಯತ್ನ ಇದೆ. ಅದು ನಾವು ಕಳೆದ 2 ದಶಕಗಳಿಂದ ಶುರು ಮಾಡಿದಾಗ, ಹಾಗಾಗಿ ಜನಕ್ಕೆ, ಬೆಂಗಳೂರಿನವ್ರಿಗೆ ಕೆಂಪಕ್ಕಿ ಅಂದ್ರೇ ಗೊತ್ತಿಲ್ಲ. ನಾವೇನೋ ಬೆಳೆದಿದ್ದನ್ನು ಇದೇನದು, ಹೆಂಗೆ ತಿನ್ನಬೇಕು, ಹೊಟ್ಟೆ ನೋಡ್ತದೆ, ಆಗುತ್ತಾ, ಇದಕ್ಕೆ ಯಾಕೆ ಇಷ್ಟು ದುಡ್ಡು, ಈ ಥರದ್ದೆಲ್ಲ ಬರೋಕ್ಕೆ ಶುರುವಾಯಿತು. ಜನ ಕೊರಲು ಕೇಳಿಲ್ಲ, ನವಣೆ ಹೆಸರು ಕೇಳಿಲ್ಲ, ಬರ್ಗ ಅಂದರೆ ಗೊತ್ತಿಲ್ಲ. ಹೌದು, ಈಗಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೊಂದು ಗೊತ್ತಾಯಿತು, ಮಾರ್ಕೆಟ್ಗಳನ್ನು ಹುಡುಕಿರೋ ಮಾರ್ಕೆಟ್ ಸಿಗಲ್ಲ, ಮಾರ್ಕೆಟ್ಗಳನ್ನು ಹುಟ್ಟಾಕಬೇಕು. ಅಂದರೆ ನಾವೇ ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು. ಗೆಡ್ಡೆಗೆಣಸಿಗೆ ಮಾರ್ಕೆಟ್ ಇಲ್ಲ, ಎಲ್ಲಿ ಹುಡುಕ್ತೀರಾ? ಕೆಂಪಕ್ಕಿಗೆ ಮಾರ್ಕೆಟ್ ಇಲ್ಲ, ಎಲ್ಲಿ ಹುಡುಕ್ತೀರಾ? ನೀವು ಯಾವುದೋ ಒಂದು ಕಾಡು ಬಾಳೆಗೆ ಮಾರ್ಕೆಟ್ ಇಲ್ಲ, ಎಲ್ಲಿ ಹುಡುಕ್ತೀರಾ? ಈ ಹಿನ್ನೆಲೆಯಲ್ಲಿ ನಾವು ಮೇಳಗಳನ್ನು ಸೃಷ್ಟಿ ಮಾಡಿ ಗ್ರಾಹಕರಿಗೆ ಅದರ ಅನುಭವ ಕೊಡಬೇಕು. ಹೌದು. ಗ್ರಾಹಕರಿಗೇನಿದೆ, ಏನು ಜಾಹೀರಾತುಗಳು ಹೇಳ್ತದೆ, ಏನು ಅಂಗಡಿನವ್ರು ಹೇಳ್ತಾರೆ, ಏನು ದಲಾಳರು ಹೇಳ್ತಾರೆ, ಅದನ್ನು ನಂಬ್ತಾರೆ. ಹೌದು. ಯಾಕೆಂದರೆ ಒಂದು ಕಾಲಕ್ಕೆ ಅನ್ನ ಅನ್ನೋದು ಔಷಧಿ ಆಗಿತ್ತು. ಒಂದಕ್ಕಿ ಅಲ್ಲ ಇದ್ದಿದ್ದು, ಕಡುಬ್ಗೊಂದು, ಚಕ್ಲಿಗೊಂದು, ಕಜ್ಜಾಯಕ್ಕೊಂದು, ಚಿತ್ರಾನ್ನಕ್ಕೊಂದು, ಈ ಥರದ ಇತ್ತು. ನೈವೇದ್ಯಕ್ಕೊಂದು ಅಕ್ಕಿ ಇತ್ತು. ಈಗ ಹಂಗಿಲ್ಲ. ಒಂದು ಯಾವುದೋ ಸೋನಾ ಮಸೂರಿ, ಒಂದು ಬಾಸುಮತಿ, ಒಂದು ಪೊನ್ನಿ ರೈಸು, 2-3 ಬಿಟ್ಟರೆ ನಗರದವ್ರಿಗೆ ಗೊತ್ತೇ ಇಲ್ಲ. ಹೌದು. ಅವರೇ ಬೇಳೆ ತಿಂದೇ ಗೊತ್ತಿಲ್ಲ ಈ ಕಾಲದವ್ರಿಗೆ. ಮಡಿಕೆ ಹೆಸರಿತ್ತು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಈ ಕಣ್ಮರಿ ಆಗಿರೋಂಥ ಒಂದು ಧಾನ್ಯಗಳನ್ನು ಮತ್ತೆ ವಾಪಸ್ ತರಬೇಕು ಅಂದರೆ ಗ್ರಾಹಕರಿಗೆ ಜಾಗೃತಿ ಮೂಡಿಸ್ಬೇಕು ಅಂತ ನಮ್ಗನ್ನಿಸ್ತು. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರಲ್ಲಿ ಮೇಳಗಳನ್ನು ಶುರು ಮಾಡಿದ್ದು. ಇದು 2009, 10, 11 ಸಮಯದಲ್ಲಿ ಸಿರಿಧಾನ್ಯ ಮೇಳಗಳು, ಕೆಂಪಕ್ಕಿ ಮೇಳಗಳು, ಬೇರೆ ಬೇರೆ ನಾಟಿ ತರಕಾರಿ ಮೇಳ, ಈ ಥರದ್ದೆಲ್ಲ ಮಾಡಿ ನಾವು ಗ್ರಾಹಕರನ್ನ ಅರಿವು ಮೂಡಿಸೋಕ್ಕೆ ಶುರು ಮಾಡಿದ್ವಿ. ಯಾಕೆಂದರೆ ಅಕ್ಕಿ ಅಂತಲೇ ಎಷ್ಟೋ ಥರದ ಅಕ್ಕಿಗಳಿದೆ, ಔಷಧೀಯ ಅಕ್ಕಿಗಳಿದೆ. ಹೌದು. ನೀವು ಮೊಣಕಾಲು ನೋವಿಗೆ ಅಕ್ಕಿ ಇದೆ, ನೀವು ಬಾಣಂತಿ ಅಕ್ಕಿ ಅಂತ ಇದೆ, ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡೋ ಅಕ್ಕಿಗಳಿದ್ದಾವೆ. ಹಾಗಾಗಿ ಈ ಥರ ದೇಸಿ ಅಕ್ಕಿಗಳ ಪ್ರಮೋಷನ್ ಶುರುವಾಯಿತು. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚೆಚ್ಚು ಸಿರಿಧಾನ್ಯಗಳನ್ನು ಪ್ರಚಾರ ಶುರು ಮಾಡಿದ್ವಿ. ಆಮೇಲೆ 2014ರಿಂದ ನಾವು ಹೆಚ್ಚೆಚ್ಚು ಮೈಸೂರನ್ನು ನಮ್ಮ ಕಾರ್ಯಕ್ಷೇತ್ರ ಮಾಡ್ತೀವಿ. ಯಾಕೆಂದರೆ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ. ಇಲ್ಲಿಗೆ ಗ್ರಾಹಕರು ಬೇರೆ ನಗರದ ಥರ ಅಲ್ಲ. ಇಲ್ಲಿ ಏನಾದರೂ ನೀವು ಒಂದು ರಾಜಮೂಡಿ ಅಂದರೆ ಅದ್ರ ಬಗ್ಗೆ ನೀವೇನು ಕತೆ ಕಟ್ಟಬೇಕಿಲ್ಲ. ಅವ್ರಿಗೆ ತಿಂದು ಗೊತ್ತು, ಅವರೆಕಾಯಿ ಗೊತ್ತು, ಎಲ್ಲ ಗೆಣಸು ಗೊತ್ತು. ಹಾಗಾಗಿ ಇಲ್ಲಿ ಗ್ರಾಹಕರು ಹೆಚ್ಚು ಪ್ರಜ್ಞಾವಂತರಿದ್ದಾರೆ. ಮತ್ತು ಇಲ್ಲಿ ಮಾಧ್ಯಮಗಳು
ಎಲ್ಲ ಥರದ ಒಂದು ಸಹಕಾರ ಇರೋದ್ರಿಂದ ನಾವು ಹ್ಮ್. ಮೈಸೂರನ್ನು ನಮ್ಮ ಒಂದು ಪ್ರಯೋಗ ಶಾಲೆಯಾಗಿ ನಾವು ಮಾಡ್ಕೊಂಡ್ವಿ. 2014ರಿಂದ ನಾವು ಸಿರಿಧಾನ್ಯ ಮೇಳ, ಬಾಳೆ ಮೇಳ, ಹಲಸು ಮೇಳ, ಗೆಡ್ಡೆಗೆಣಸು ಮೇಳ, ಅವರೇ ಮೇಳ, ಈ ಥರದ ಬೇರೆ ಬೇರೆ ಮೇಳಗಳನ್ನು ನಾವು ಮೈಸೂರಲ್ಲಿ ಮಾಡಿ, ಮೈಸೂರಲ್ಲಿ ಇದು ಆದಮೇಲೆ ನಾವು ನೆಕ್ಸ್ಟು ಹುಬ್ಳಿಗೆ ಹೋಗ್ತೀವಿ, ಧಾರವಾಡದಲ್ಲಿ ಮಾಡ್ತೀವಿ ರೆಗ್ಯುಲರ್ ಆಗಿ, ದಾವಣಗೆರೆನಲ್ಲಿ ಮಾಡ್ತೀವಿ, ಶಿವಮೊಗ್ಗದಲ್ಲಿ ಮಾಡ್ತೀವಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ಹೊಸಪೇಟೆನಲ್ಲಿ ಕೂಡ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇದೆಲ್ಲ ಕೂಡ ಈ ಮೇಳಗಳನ್ನು ಮಾಡೋ ಅಂತ ಒಂದು ಕೆಲಸ ಶುರು ಮಾಡಿದ್ದೀವಿ. ಈ ಮೇಳಗಳ ವಿಶೇಷತೆ ಏನಪ್ಪ ಅಂದರೆ, ಈಗ ಹಲಸು ಮೇಳ ಏನು ನಡೀತಾ ಇದೆ ನೋಡಿ, ಜನಗಳಿಗೆ ಹಲಸಿನ ವೈವಿಧ್ಯ ಗೊತ್ತಿಲ್ಲ. ತೂಪ್ಗೆರೆ ಅಂತ ಒಂದು ಹಲಸಿದೆ, ಶಂಕರ ಅಂತಿದೆ, ಸಿದ್ದು ಇದೆ, ಲಾಲ್ಬಾಗ್ ಮಧುರ ಇದೆ, ರುದ್ರಾಕ್ಷಿ ಬಕ್ಕೆ ಇದೆ, ಇಂಥವೆಷ್ಟೋ ಕರ್ನಾಟಕದ ಹೆಮ್ಮೆಯ ಹಲಸಿನ ತಳಿಗಳು. ಹಾಗಾಗಿ ಅಂಥ ತಳಿಗಳನ್ನು ನೋಡಲಿಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ ಗ್ರಾಹಕರಿಗೆ. ಮತ್ತು ವಿಶೇಷವಾಗಿ ಹಣ್ಣಿನ ಗಿಡಗಳು ತೊಗೊಂಡೋಗ್ಬೋದು. ಈಗ ಸಿದ್ದು, ಶಂಕರ ಗುಣಮಟ್ಟದ ಅದನ್ನು ಅಭಿವೃದ್ಧಿ ಮಾಡಿದ್ರೆ ಇಲ್ಲಿ ಬಂದು ಮಾರ್ತಾರೆ. ಇದು ನರ್ಸರಿಯವರಲ್ಲ, ಅಭಿವೃದ್ಧಿ ಶಂಕರ, ಸಿದ್ದು, ಹಲಸನ್ನು ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅವರೇ ಗಿಡಗಳನ್ನು ತಂದು ಮಾರ್ತಾ ಇರ್ತಾರೆ. ಮತ್ತು ಯುವಕರಿಗೆ ಇದೊಂದು ದಾರಿ ಕೊಡು. ಹೌದು, ಅವ್ರಿಗೂ ನಮಗೆಲ್ಲ ಒಂದು ಇನ್ಸ್ಪಿರೇಷನ್. ಹೌದು, ಒಂದಷ್ಟು ರೈತ ಗುಂಪುಗಳನ್ನು ಸೇರಿಸ್ಕೊಂಡು ರೈತ ಬೆಳೆದಿದ್ದನ್ನು ಪ್ರಾಮಾಣಿಕವಾಗಿರೋಂಥ ಹಣ್ಣುಗಳು, ಕಾಳುಗಳು, ಬೇಳೆಕಾಳುಗಳು, ಧಾನ್ಯಗಳು ಇದನ್ನೆಲ್ಲ ಮಾರ್ಕೆಟಿಗೆ ಜೋಡಿಸೋದಾದರೆ ನಿಜಕ್ಕೂ ಗ್ರಾಹಕರು ಕೈ ಹಿಡಿತಾರೆ. ಅದಕ್ಕೆ ಇದು ಪರಿವರ್ತನೆ ಆಗಲಿ, ಭಾಳಷ್ಟು ಯುವಕರಿಗೆ, ಯುವತಿಯರಿಗೆ ಈ ಮೇಳಗಳು ಸ್ಫೂರ್ತಿಯಾಗಲಿ. ಬೇರೆ ಜಿಲ್ಲೆಯಲ್ಲಿ ಕೂಡ ಇಂಥ ಮೇಳಗಳು ಬರಬೇಕು, ಗ್ಯಾರಂಟಿ ಗೆಲ್ಲುತ್ತೆ. ಸರ್, ಇದು ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿ ಬಗ್ಗೆ ಏನಾದ್ರು ಸ್ವಲ್ಪ ಡಿಫ್ರೆನ್ಸು ಜನಗಳಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ. ಸಾವಯವ ಕೃಷಿಯಿಂದ ಒಳ್ಳೆ ಗುಣಮಟ್ಟದ ಬೆಳೆ ಸಿಗುತ್ತೆ, ಅದನ್ನು ಇಳುವರಿ ಸಿಗ್ತಾ ಇಲ್ಲ ಒಂದು ಕಾರಣಕ್ಕೆ ರಾಸಾಯನಿಕ ಪದ್ಧತಿಯನ್ನು ಬಳಸ್ತಾ ಇದ್ದಾರಲ್ಲ, ಏನು ಮಾಡೋದು ಅಂತ. ಇದು ರಾಸಾಯನಿಕ ಬೆಳೆ ಯಾಕೆ ರೈತರು ಹಾಕ್ತಾರೆ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಕಾರಣಗಳಿದೆ. ಒಂದೇನಾಗೋಗುತ್ತೆ, ಇವತ್ತು ನೀವು ರಾಸಾಯನಿಕಗಳನ್ನು ಬೆಳೀರಿ, ನಾನು ಕೊಳ್ತೀನಿ ಅನ್ನೋ ಧೈರ್ಯ ಎಲ್ಲಿವರೆಗೂ ಗ್ರಾಹಕರು ಕೊಡಲ್ಲ, ಅಲ್ಲಿವರೆಗೆ ರಾಸಾಯನಿಕವನ್ನು ರೈತರು ಬಿಡಲ್ಲ. ರಾಸಾಯನಿಕ ಬಿಟ್ಟ ರೈತ ಇಳುವರಿ ಇಳಿಯೋದು ನಿಜ ಆರಂಭದಲ್ಲಿ. ಮುಂದಿನ ದಿನಗಳಲ್ಲಿ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾನು ಕೊಡ್ತೀನಿ ಅಪ್ಪ, ಆ ಇಳುವರಿ ಏನು ಬೀಳುತ್ತೆ ಆ ಡಿಫ್ರೆನ್ಸ್ ನಾನು ಕೊಡ್ತೀನಿ, ನನಗೆ ಬೆಳಕೊಡು ಅನ್ನೋದೊಂದು ಗ್ರಾಹಕನೇ ಮನಸ್ಸು ಮಾಡಬೇಕು. ಆಗಲಿಲ್ಲ ಅಂದ್ರೆ ರೈತರು ರಿಸ್ಕ್ ತಗೊಳ್ಳಲ್ಲ. ಹಾಗಾಗಿ ಇಲ್ಲಿ ಮೇಳಗಳಿಂದ ಜನಗಳ ಜಾಗೃತಿ ಆಗುತ್ತೆ ಮತ್ತು ನಿಮ್ಗೊಂದ್ಸಲ ರೊಕ್ಕ ಬರುತ್ತೆ. ನೋಡಿ, ನಾನು ಹೊಲದ್ದೇನೋ ಒಂದು 2 ಟನ್ ಮಾವು ಹಾರ್ವೆಸ್ಟ್ ಮಾಡಿದ್ದೀನಿ, ಇಲ್ಲಿ ತರ್ತೀನಿ, 2 ದಿನದಲ್ಲಿ ಖಾಲಿ ಆಗೋದು. ಹಾಗಾಗಿ ಗ್ರಾಹಕರು ನಂಬಬೇಕು, ರೈತರಿಗೆ ಧೈರ್ಯ ಕೊಡಬೇಕು. ನೀನು ಬೆಳಿ, ನಾನು ಇದ್ದೀನಿ. ಯಾಕೆಂದರೆ ಇವತ್ತು 200 ರೂಪಾಯಿ ಮಾರ್ಕೆಟಲ್ಲಿ 10 ರೂಪಾಯಿ ಕಮ್ಮಿ ಸಿಗ್ಬೋದು ರಾಸಾಯನಿಕ ಮಾವು ಆಗಿಲ್ಲ. ಅದಕ್ಕೆ ಔಷಧಿ ಹಾಕಿ ಅದನ್ನು ಬಲವಂತವಾಗಿ ಹಣ್ಣು ಮಾಡಿ ಯಾವುದೋ ವಿಷ ತಿನ್ನೋದ್ರ ಬದಲು 10-20 ರೂಪಾಯಿ ಜಾಸ್ತಿ ಕೊಟ್ಟು ಶುದ್ಧವಾದ ನೈಸರ್ಗಿಕವಾದ ಆಹಾರ ತಿನ್ನೋದ್ರಲ್ಲಿ ಅವಕಾಶ ಇದೆ. ಯಾಕೆಂದರೆ ಇವತ್ತು ರೈತರಿಗೆ ಹಣ ಸುರಿರಿ, ಆಸ್ಪತ್ರೆಗಳಿಗಲ್ಲ. ಇವತ್ತೊಂದು ಕ್ಯಾನ್ಸರ್ ಅಂತ ಬೇರೆ ಬೇರೆ ಆರೋಗ್ಯಗಳು ಇವತ್ತು ಲಕ್ಷಾಂತರ ರೂಪಾಯಿ ತಿಂತದೆ. ಅದಕ್ಕಾಗಿ ನೀವು ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು. ಯಾವ್ದು ನಮ್ಮ ಹೆಲ್ತ್ ಇನ್ಶೂರೆನ್ಸು? ಸಾವಯವಕ್ಕೆ ಕೂಡ ಒಂದಷ್ಟು ಪ್ರೀಮಿಯಮ್ ಇದೆಯಲ್ಲ, ಅದೇ ನಮ್ಮ ಹೆಲ್ತ್ ಇನ್ಶೂರೆನ್ಸ್. ಇದು ಗ್ರಾಹಕರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಮತ್ತೆ ಹೇಳ್ತೀನಿ, ಗ್ರಾಹಕರಿಗೆ ಆರೋಗ್ಯ, ರೈತರಿಗೆ ಆದಾಯ, ಇವೆರಡೂ ಕೂಡ ಮೇಳ ಮತ್ತು ರೈತರ ಮಾರುಕಟ್ಟೆಗಳು ಸಾಧ್ಯ ಮಾಡ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ರೈತ ಸಂತೆಗಳು ಬರಬೇಕು, ಹೆಚ್ಚೆಚ್ಚು ರೈತರ ಮೇಳಗಳು ನಡೀಬೇಕು, ವೈವಿಧ್ಯದ ಮೇಳಗಳು. ಸರ್, ಮತ್ತು ಇದು ಸ್ಟಾರ್ಟಿಂಗಲ್ಲಿ ಒಂದು ಸ್ಟಾರ್ಟಪ್ ಮಾಡಬೇಕಾದ್ರೆ ಎಷ್ಟೊಂದು ಏರುಪೇರುಗಳು ಬರುತ್ತೆ. ಆವಾಗ ನಿಮ್ಮ ಜೊತೆ ಧೈರ್ಯವಾಗಿ ನಿಂತು ಸಪೋರ್ಟ್ ಮಾಡಿದಂಥವ್ರು ಯಾರಾದರೂ ಇದ್ದಾರೆ ಸರ್? ಈಗ ಸಹಜ ಸಮೃದ್ಧ ಈ ಕೆಲಸವನ್ನು ಶುರು ಮಾಡಿದಾಗ ಬಹಳಷ್ಟು ರೈತರು, ಸಾವಯವ ಕೃಷಿಕರು ಮುಂದೆ ಬಂದಂಥದ್ದು. ಅದು ವಿಶೇಷವಾಗಿ ಏನಾಗೋಗಿದೆ, ಈಗ ಜೈವಿಕ ಕೃಷಿ ಸೊಸೈಟಿ ಲಾಲ್ಬಾಗಲ್ಲಿದ್ದ ಇದೆ, ಅವರು ಮತ್ತು ಸಹಜ ಸಮೃದ್ಧ ನಾವು ಸಾಕಷ್ಟು ಮೇಳಗಳನ್ನು ಮಾಡಿವಿ. ಮತ್ತು ನಾವು ಹೆಚ್ಚು ನೆನೆಸ್ಕೋಬೇಕು ನಬಾರ್ಡ್ನವರು. ಈ ಮೇಳಗಳನ್ನು ನಾವು ಮಾಡುವಾಗ ನಬಾರ್ಡು ನಮ್ಗೆ ಆರಂಭದ ದಿನಗಳಲ್ಲಿ ಭಾಳಷ್ಟು ಆರ್ಥಿಕ ನೆರವನ್ನು ಕೊಡ್ತು. ಮತ್ತು ಸಹಜ ಆರ್ಗ್ಯಾನಿಕ್ಸ್ ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಅವ್ರು ಬೆಂಗಳೂರು ಮೇಳಗಳನ್ನು ಮಾಡೋಕ್ಕೆ ಅವ್ರ ಸಹಕಾರ ನಮಗೆ ಭಾಳ ಸಿಕ್ತು. ಮತ್ತು ಮುಂದಿನ ದಿನಗಳಲ್ಲಿ ನಾವು ಮೈಸೂರಿಗೆ ಬಂದಾಗ ರೋಟ್ರಿ ಕ್ಲಬ್ಬು ಭಾಳ ಸಹಕಾರ ಕೊಡ್ತು. ಮತ್ತು ಆರಂಭದ ವಿಶೇಷವಾಗಿ ನಬಾರ್ಡು, ರೋಟ್ರಿ ಕ್ಲಬ್, ಜೈವಿಕ ಕೃಷಿ ಸೊಸೈಟಿ, ಈ ಸಂಸ್ಥೆಗಳು ನಮಗೆ ಹೆಚ್ಚೆಚ್ಚು ಸಪೋರ್ಟ್ ಆದಂಥದ್ದು.
ಮತ್ತು ನಮ್ಮ ಸಹಜ ಸಮೃದ್ಧ ಟೀಮ್ ಏನಿದೆ, ಈಗ ಶಾಂತಕುಮಾರ್ ಅಂತ ಇದ್ದಾರೆ, ಸೀಮಾ ಇದ್ದಾರೆ, ಅನಿತಾ ರೆಡ್ಡಿ ಅಂತಿದ್ದಾರೆ, ಇವ್ರ ಜೊತೆಗೆ ಈಗ ಹೊಸ ತಲೆಮಾರಿನ ಮಂಜುನಾಥ್ ಅಂತಿದ್ದಾರೆ, ಓಕೆ ಕೇಶವು, ಮನು, ಅರ್ಪಿತಾ, ಜಗದೀಶ್, ಶಿವರುದ್ರ, ಈ ಥರದ್ದೊಂದು ಟೀಮ್ ರೆಡಿ ಆಗೋದು. ಇದ್ರ ಜೊತೆ ನಮಗೆ ವಿಶ್ವನಾಥ್ ಅಣೆಕಟ್ಟೆ ತರದವರು, ನಂದೀಶ್ ತರದವರು, ಆನಂದ್ ತೀರ್ಥ ಪಾಟಿ ಅಂತ ಎಲ್ಲ ಇದ್ದಾರೆ. ನಾವೆಲ್ಲ ಸಹಜ ಸಮೃದ್ಧ ಬಳಗದವರು. ಇದೊಂದು ದೊಡ್ಡ ತಂಡ ಇದೆ. ಇದ್ರ ಜೊತೆ ನಾವು ಕರ್ನಾಟಕದುದ್ದಕ್ಕೂ ಬೀಜ ಸಂರಕ್ಷಕರಿದ್ದಾರೆ. ಆಂಜನೇಯ, ಸೈಯದ್ ಗನಿ ಖಾನ್, ಬೋರೇಗೌಡರು, ಸುನಿಲ್ಲು, ಈ ಥರ. ಮತ್ತು ಮಹಿಳಾ ಸಂಘಗಳು, ಬಿಬಿ ಫಾತಿಮಾ ಮಹಿಳಾ ಸಂಘ, ವಿನಾಯಕ ಮಹಿಳಾ ಸಂಘ, ಹೆಗ್ಗಡದೇವನಕೋಟೆ ಹುಲಿಕಾಡು ರೈತ ಕಂಪನಿಗಳು, ದೇವಧಾನ್ಯ ರೈತ ಕಂಪನಿ, ಈ ಥರದ ರೈತರ ಗುಂಪುಗಳು ನಮ್ಮಿಂದ ನಿಂತಿದೆ. ಹಾಗಾಗಿ ಇದನ್ನೆಲ್ಲ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ವಿಶೇಷವಾಗಿ ಮಾಧ್ಯಮಗಳು ಇದನ್ನು ತಮ್ಮದೇ ಕೆಲಸ ಅನ್ನೋದ್ರಿಂದ ಇದನ್ನು ವಿಶೇಷವಾದ ಲೇಖನಗಳ ಮೂಲಕ ಇದು ಸಾಧ್ಯ ಮಾಡಿದೆ. ವಿಶೇಷವಾಗಿ ಅಡಿಕೆ ಪತ್ರಿಕೆ ಅಂತದ್ದು, ಇದು ರೈತರ ಪತ್ರಿಕೆ, ಇವರೆಲ್ಲ ವಿಶೇಷ ಲೇಖನಗಳ ಮೂಲಕ ಎಲ್ಲ ಇದನ್ನು ಪ್ರಚಾರ ಮಾಡಿದ್ದಾರೆ. ಮತ್ತು ಸ್ಥಳೀಯ ಮಾಧ್ಯಮಗಳು, ಎಲ್ಲ ದಿನಪತ್ರಿಕೆಗಳು ಮತ್ತು ಸುದ್ದಿವಾಹಿನಿಗಳು ಈ ಮೇಳಗಳಿಗೆ ಪ್ರಾಮುಖ್ಯ ಕೊಟ್ಟಿದ್ದಾರೆ. ತುಂಬ ಜನ ಬಂದಿದ್ದಾರೆ ಸರ್, ತುಂಬ ಖುಷಿ ಆಯಿತು, ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದ ಸರ್. ಒಂದು ಪ್ರಾಮಾಣಿಕವಾದ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಅಂದರೆ ಗ್ರಾಹಕರು ಕೈ ಹಿಡಿತಾರೆ ಅನ್ನೋದಕ್ಕೆ ಮೈಸೂರಿನ ಹಲಸು ಮೇಳನೇ ಸಾಕ್ಷಿ. ಹಂಗಾಗಿ ಈ ಜೋಶು ಬೇರೆ ನಗರಗಳಿಗೆ ಹೋಗಬೇಕು. ಅದು ಆ ದಿನ ಬೇಗ ಬರಲಿ, ಕರ್ನಾಟಕ ಒಂದು ಈ ವಿಷಮುಕ್ತ ಆಹಾರದ ತವರಾಗಲಿ ಅನ್ನೋದು ನಮ್ಮ ಆಸೆ. ಅದೇ ನಮ್ಮ ಸಹಜ ಸಮೃದ್ಧದ ಆಸೆ. ಧನ್ಯವಾದಗಳು. ಹಾಯ್ ಸರ್, ನಮಸ್ತೆ. Hi, hello. This is Hi. From Rainbow India. Today we are in the day's Dal Mela and Mysuru. Showing. Okay. This is actually product of Hermetic Technology pouches, Hermetic pouches, which is usually normal packaging, normal PE pack actually. It will be aeration is there actually, and permeability is there, air and moisture is there, movement is there. That kind of product we can fix the validity, self-validity for 3 months or 6 months. But this is the hermetic technology. You can put it for 6 months to 1 year, 1.5 years also you can put it without any deterioration. Because of it is 100% hermetically sealed, after you can wash it back. What is the expiry date, sir? This one? That you can't actually because of until you open the bag you can get it fresh commodity. Aroma, taste, color will be retained until you open the bag. ಥ್ಯಾಂಕ್ ಯು ಸರ್. ಆಳುಗಳಿಗೆ ಇಟ್ಕೊಳ್ಳುವಂಥ ಬ್ಯಾಗು ಏನು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅಲ್ಯೂಮಿನಿಯಂ ಫಾಸ್ಫೇಟ್ ಎಲ್ಲ ಯೂಸ್ ಮಾಡ್ತಾರೆ. ಅಲ್ಯೂಮಿನಿಯಂ ಫಾಸ್ಫೇಟ್ ಯೂಸ್ ಮಾಡ್ತಾರೆ, ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದು ಕಾಳುಗಳಿಗೆ ಹುಳ ಬೀಳದಂಗೆ ಅದು ಪಾಯ್ಸನಸ್ ಇರುತ್ತೆ, ಅದು ಯೂಸ್ ಮಾಡಬಾರ್ದು. ಇದು ಯೂಸ್ ಮಾಡಿದ್ರೆ ಓಕೆ ನ್ಯಾಚುರಲಿ ಯಾವುದೇ ರೀತಿಯಾದ ಹುಳಗಳು ಇದಾಗಲ್ಲ 1 year ತನಕ ಇಟ್ಕೋಬೋದು. ನೀವು ಹಾಕಿದಾಗ ಹೇಗಿರುತ್ತೆ ಅದು ಓಪನ್ ಮಾಡಿ ಎಲ್ಲ ಥರ ಕಾಳುಗಳು ಬಳಸ್ಬೋದು ಅಂತನಾ? ಎಲ್ಲ ಥರ ಕಾಳುಗಳು ಬಳಸ್ಬೋದು. ಓಕೆ. ಹರ್ಮೆಟಿಕ್ ಬ್ಯಾಗ್ ಅಂತ ಇದು ನಿಮಗೆ 250 ಗ್ರಾಮಿಂದ 70 kg ತನಕ ಇದೆ. ಬನ್ನಿ ಸರ್, ಟ್ರೈ ಮಾಡಿ ಬನ್ನಿ. ಬೆಟ್ಟದ ಬನ್ನಿ, ಬನ್ನಿ ಆಮ್ಲ ಇಲ್ಲ ಮರದಿದು. ನೋಡಿ, ಇದು ಯಾವುದೋ ಗೋಧಿ ಒಟ್ಟಿಂದ ಮಾಡಿರುವಂಥ ಗ್ಲಾಸ್ ಅಂತೆ, ಸಖತ್ತಾಗಿದೆ. 80 rupees ಒಂದು ಗ್ಲಾಸ್. ಜೇನುಳು ಸಮೇತನ ಬಂದ್ಬಿಟ್ಟಾರಪ್ಪ.
ನಮಸ್ಕಾರ ಸರ್. ಏನು ಪ್ರಾಡಕ್ಟ್ ಇದು? ಇದು ನಮ್ಮದು ನಾವು ಹುಬ್ಬಳ್ಳಿಯಿಂದ ಬಂದಿರೋದು. ಹಾಂ ನಮ್ಮದು ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತ. ಇದೊಂದು ಅದ್ಭುತವಾದ ಡ್ರಾಪ್ಸ್ ಇದೆ ನಮ್ಮ ಕಡೆ. ಇದು ಕೇವಲ 1 ಡ್ರಾಪ್ ಕೈಯಲ್ಲಿ ಹಾಕಿ ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದ್ರಿಂದ ಶೀತ, ನೆಗಡಿ, ಕೆಮ್ಮು, ಕಫ, ತಲೆನೋವು, ಮೈಗ್ರೈನು, ಡಸ್ಟ್ ಅಲರ್ಜಿ, ಸೈನಸ್ ಪ್ರಾಬ್ಲಮ್ಗೆ ಅದ್ಭುತ ಡ್ರಾಪ್ಸ್. ಒಂದೇ ಒಂದು ಡ್ರಾಪ್ ಹಾಕೊಂಡು ಕೈ ಉಜ್ಜಿಕೊಂಡು ಸ್ಮೆಲ್ ತಗೋಬೇಕು. ಬೇಕಂದರೆ 1 ಡ್ರಾಪ್ ತಲೆಗೆ ಹಚ್ಕೋಬೋದು. ಆಮೇಲೆ ಇದೊಂದು ನೋವಿನ ಎಣ್ಣೆ ಇದೆ, ಮಹಾನಾರಾಯಣ ತೈಲ ಅಂತ. ಇದರೊಳಗೆ 58 ಗಿಡಮೂಲಿಕೆ ಇರ್ತವೆ ಸರ್. ಇದು ಕೇವಲ ಒಂದು 3-4 ಡ್ರಾಪು ಮಂಡಿ ನೋವು, ಸೊಂಟ ನೋವಿಗೆ ಹಚ್ಕೊಳ್ಳೋದ್ರಿಂದ ಒಂದೇ ದಿವಸದಲ್ಲಿ 2 ದಿವಸದಲ್ಲಿ ನೋವು ಕಡಿಮೆ ಆಗುತ್ತೆ. ಮೊಣಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಭುಜದ ನೋವು ಎಲ್ಲ ನೋವು ಹಚ್ಕೋಬೋದು. ಆಮೇಲೆ ಇದೊಂದು ದಂತ ಸುರಕ್ಷಾ ಅಂತ ಹಲ್ಲು ನೋವಿಂದ ಪೌಡರ್. ಇದು ಬೇರೆ ಬೇರೆ ಗಿಡಮೂಲಿಕೆಯಿಂದ ಮಾಡಿದ್ದು. ಇದು ಒಂದು ಚಿಟಿಕೆ 1 ಗ್ಲಾಸ್ ನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸ್ಬೇಕು. ಕೇವಲ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲು ನೋವು, ಹೊಸಡು ನೋವು, ಹಲ್ಲ ರಕ್ತ ಬರೋದು, ಹಲ್ಲು ಜುಂಜು ಮಾಡೋದು, ಹುಳು ತಂದು ಹಲ್ಲು ಅಳಿಗಾಡೋದು ಪ್ರತಿಯೊಂದಕ್ಕೂ ರಾಮ್ ಮಾಡೋದು ಅದ್ಭುತ. ವೀಕ್ಷಕರೇ, ನೀವಿಷ್ಟೊತ್ತು ನೋಡಿದ್ದು ಕಾಳು ಮೇಳ, ಹಲಸು ಮೇಳ, ಹೀಗೆ ವೈವಿಧ್ಯಮಯವಾದಂತಹ ಕೃಷಿ ಮೇಳಗಳು ಪ್ರತಿ ತಿಂಗಳು ವರ್ಷ ಪೂರ್ತಿ ನಡೀತಾನೆ ಇರುತ್ತೆ. ಇಂತಹ ಕೃಷಿ ಮೇಳಗಳನ್ನು ನಡೆಸಿ ಎಲ್ರಿಗೂ ಉಪಯೋಗ ಮಾಡ್ತಾ ಇರ್ತಕ್ಕಂತಹ ಸಹಜ ಸಮೃದ್ಧಿ ತುಂಬ ಸಮೃದ್ಧಿಯಿಂದ ನಡೀಲಿ. ಸಹಜ ಸಮೃದ್ಧದ ಸಂಸ್ಥಾಪಕರಾದಂತಹ ಕೃಷ್ಣ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಸರಳವಾಗಿ ನಮಗೆ ಅರ್ಥವಾಗುವಂತಹ ವಿಷಯಗಳನ್ನು ತಿಳಿಸಿದ್ದಾರೆ.
ಹಾಗೂ ರಾಸಾಯನಿಕ ಮುಕ್ತ ಭಾರತ ಅನ್ನುವಂತಹ ಕನಸನ್ನು ಅವರು 25 ವರ್ಷಗಳ ಹಿಂದೆ ಕಂಡಿದ್ದಾರೆ. ಅವರ ಜೊತೆಗೆ ನಿಂತಹ ಎಲ್ಲ ಸಂಘ ಸಂಸ್ಥೆಗಳು, ರೈತಪರ ಸಂಘಗಳು ಅವರೆಲ್ಲರೂ ಸಹಕಾರದೊಂದಿಗೆ ಈ ಸಹಜ ಸಮೃದ್ಧ ತುಂಬ ಸಮೃದ್ಧಿಯಿಂದ ನಡೀತಾ ಇದೆ. ಇದು ಹೀಗೆ ನಡೀಲಿ. ಹಾಗೂ ಈಗಿನ ಯುವಜನತೆಗೆ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಲಿ. ದಯವಿಟ್ಟು ಯುವಕ ಯುವತಿಯರು ಬಂದು ಕೃಷಿ ಮೇಳಗಳಿಗೆ ಬನ್ನಿ, ಸಾವಯವ ಕೃಷಿ ಬಗ್ಗೆ ತಿಳ್ಕೊಳ್ಳಿ. ಭಾರತವನ್ನು ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವು ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದ.